ಹಾಯ್ ಗೈಸ್, ನೋಡಿ ಇಲ್ಲಿ ನೀವು ಯೂಟ್ಯೂಬರ್ಸು ಅಥವಾ ಯಾರೇ ಓಲ್ಡ್ ಯೂಟ್ಯೂಬರ್ಸ್ ಆಗಿರಲಿ, ನೋಡಿ ಇವತ್ತು ಕೊಡ್ತಕ್ಕಂಥ ಒಂದು ಟಿಪ್ಸ್ ಏನಪ್ಪ ಅಂತ ಹೇಳೋದಾದರೆ, ನೋಡಿ ನಿಮ್ಮ ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋ ಯಾವುದಾದ್ರೂ ಒಂದು ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದಾಗ ನೋಡಿ ನೀವು ಆ ವಿಡಿಯೋವನ್ನು ದಯವಿಟ್ಟು ಹೇಳ್ತೀನಿ ಕೇಳಿ, ದಯವಿಟ್ಟು ನೀವೇನು ಮಾಡಿಬಿಡ್ತೀರ ಅಂದರೆ ಡಿಲೀಟ್ ಮಾಡಿಬಿಡ್ತೀರಾ. ನೋಡಿ ಆ ಒಂದು ಏನಾದರೂ ಕಾಪಿರೈಟ್ ನಿಮ್ಮ ವಿಡಿಯೋಗೆ ಬಂದುಬಿಡ್ತಂದರೆ ನೀವೇನು ಮಾಡ್ತೀರಾ ಅಂದರೆ ಆ ವಿಡಿಯೋವನ್ನು ಡಿಲೀಟ್ ಮಾಡ್ತೀರಾ. ದಯವಿಟ್ಟು ಹೇಳ್ತೀನಿ ಕೇಳಿ, ಆ ವಿಡಿಯೋವನ್ನು ಡಿಲೀಟ್ ಮಾಡಬೇಡಿ. ನೋಡಿ ಯಾಕೆ ಡಿಲೀಟ್ ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನೀವು ಪದೇ ಪದೇ ಕಾಪಿರೈಟ್ ಬಂದಾಗ ನೀವು ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮ ಈ ಯೂಟ್ಯೂಬ್ ಕಡೆಯಿಂದ ನಿಮಗೆ ಅಂದರೆ ಕೆಲವೊಂದು ಸಾರಿ ಯೂಟ್ಯೂಬ್ ಡಿಲೀಟ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ನಿಮ್ದು ಇರುತ್ತೆ. ಯಾಕಂತ ಪದೇ ಪದೇ ನೀವು ಕಾಪಿರೈಟ್ ಬಂದುಬಿಟ್ಟು ಪದೇ ಪದೇ ವೀಡಿಯೋಗಳನ್ನು ನೀವು ಡಿಲೀಟ್ ಮಾಡೋದ್ರಿಂದ ನಿಮ್ಮ ಯೂಟ್ಯೂಬ್ ವಿತಿನ್ 1 ಮಂತ್ ಒಳಗಡೆ ಡಿಲೀಟ್ ಮಾಡ್ತಕ್ಕಂಥ ಒಂದು ಚಾನ್ಸಸ್ಸು ಯೂಟ್ಯೂಬ್ನಲ್ಲಿ ಕಂಡೀಷನ್ಸ್ ಇರುತ್ತೆ ಗಾಯ್ಸ್. ದಯವಿಟ್ಟು ಹೇಳ್ತೀನಿ ಕೇಳಿ, ಹೆದರ್ಕೊಳ್ಬೇಡಿ. ನಿಮಗೇನಾದರೂ ನಿಮ್ಮ ವೀಡಿಯೋಸ್ ಏನಾದರೂ ಕಾಪಿರೈಟ್ ಬಂತಂದರೆ ದಯವಿಟ್ಟು ಹೆದರಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಗಾಯ್ಸ್. ಏನಂದರೆ ನೋಡಿ, ಯಾವ ವಿಡಿಯೋಗೆ ನಿಮಗೆ ಕಾಪಿರೈಟ್ ಬಂದಿರುತ್ತಲ್ಲ, ನೋಡಿ ಆ ವಿಡಿಯೋವನ್ನು ನೀವು ನಿಮ್ಮ ಗೂಗಲ್ ಅಕೌಂಟಲ್ಲಿ ಹೋಗ್ಬಿಟ್ಟು ನಿಮ್ಮದು ಒಂದು ಅಲ್ಲಿ ನಿಮ್ಮ ಯಾವ ವಿಡಿಯೋಗೆ ಬಂದಿರುತ್ತಲ್ಲ ಆ ವಿಡಿಯೋ ಸರ್ಚ್ ಮಾಡಿಬಿಟ್ಟು ಆ ವಿಡಿಯೋಲ್ಲಿ ನೋಡಿ ಅಂದರೆ ಅಲ್ಲಿ ತೋರಿಸುತ್ತೆ ಏನು ಮ್ಯೂಸಿಕ್ಕಿಗೆ ಬಂದಿದೆಯಾ ಅಥವಾ ಏನಾದರೂ ಫೋಟೋಗೆ ಬಂದಿದೆಯಾ ಅಥವಾ ಬೇರೆ ಇನ್ಯಾವುದು ಎಕ್ಸೆಟ್ರಾ ಅದಕ್ಕೇನಾದರೂ ಕಾಪಿರೈಟ್ ಬಂದಿದೆಯಾ ಇಶ್ಯೂ ಅಂತೇಳಿ ಅಲ್ಲಿ ಮೆನ್ಷನ್ ಆಗಿರುತ್ತೆ ಯಾವುದು ಆ ವಿಡಿಯೋ ಪಕ್ಕದಲ್ಲಿ. ನೋಡಿ ಅಲ್ಲಿ ನೋಡ್ಕೋಬೇಕು. ಅಕಸ್ಮಾತಾಗಿ ಆಡಿಯೋಕ್ಕೆ ಏನಾದರೂ ಬಂದಿದ್ರೆ, ಮ್ಯೂಸಿಕ್ಕಿಗೆ ಏನಾದರೂ ಬಂದಿದ್ರೆ ದಯವಿಟ್ಟು ಹೇಳ್ತೀನಿ ಕೇಳಿ ಗಾಯ್ಸ್, ಏನು ತೊಂದರೆ ಆಗೋಲ್ಲ. ನೋಡಿ ಆ ಮ್ಯೂಸಿಕ್ಕನ್ನು ಚೇಂಜ್ ಮಾಡಿ. ಆ ಮ್ಯೂಸಿಕ್ಕನ್ನು ಚೇಂಜ್ ಮಾಡಿ ಆದಮೇಲೆ ನಿಮಗೆ ವಿತಿನ್ ಒಂದು 10 ಮಿನಿಟ್ಸ್ ಅಥವಾ ಒಂದು 24 ಅವರ್ಸ್ ಒಳಗಡೆ ಕೂಡ ನಿಮಗೆ ಆ ಕಾಪಿರೈಟ್ ರಿಮೂವ್ ಆಗುತ್ತೆ. ನೋಡಿ ಈ ಥರ ಒಂದು ಕಂಡೀಷನ್ ಮಾಡೋದ್ರಿಂದ, ಈ ಥರ ನೀವೊಂದು ಅಂದರೆ ಈ ಥರ ಒಂದು ನೀವು ಮೆಸೇಜನ್ನು ನೀವು ತಿಳ್ಕೊಳೋದ್ರಿಂದ, ಈ ಥರ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಏನಾಗುತ್ತೆ ನೆಕ್ಸ್ಟ್ ನಿಮಗೆ ಕಾಪಿರೈಟ್ ಸ್ಟ್ರೈಕು ಬರಲ್ಲ ಗಾಯ್ಸ್. ನೋಡಿ ದಯವಿಟ್ಟು ಹೇಳ್ತೀನಿ ಕೇಳಿ. ನಿಮಗೆ ನೋಡಿ ಕೆಲವೊಬ್ಬರು ಏನು ಮಾಡ್ಬಿಡ್ತಂದರೆ, ಕೆಲವೊಬ್ಬರು ಆ ವಿಡಿಯೋವನ್ನು ನೋಡಿದ ತಕ್ಷಣ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತ ಅವ್ರು ನೋಡಿದ ತಕ್ಷಣ ಏನು ಮಾಡಿಬಿಡ್ತಾರೆ, ಇದಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಇಮಿಡಿಯೇಟ್ಲಿ ಅದನ್ನು ಡಿಲೀಟ್ ಮಾಡಿಬಿಡ್ತಾರೆ ಗಾಯ್ಸ್. ದಯವಿಟ್ಟು ಹೇಳ್ತೀನಿ ಕೇಳಿ, ದಯವಿಟ್ಟು ಕಾಪಿರೈಟ್ ಸ್ಟ್ರೈಕ್ ಬಂದಿರತಕ್ಕಂಥ ವಿಡಿಯೋವನ್ನು ಡಿಲೀಟ್ ಮಾಡಬೇಡಿ. ಪದೇ ಪದೇ ವಿಡಿಯೋಗಳನ್ನ ಡಿಲೀಟ್ ಮಾಡೋದ್ರಿಂದ ಪದೇ ಪದೇ ಕಾಪಿರೈಟ್ ಸ್ಟ್ರೈಕ್ಗಳು ನಿಮ್ಮ ವಿಡಿಯೋ ಬರ್ತಾನೆ ಇದ್ರೆ ಏನಾಗುತ್ತೆ ಅಂದರೆ ನಿಮ್ಮ ವಿಡಿಯೋ ವಿತಿನ್ 1 ಮಂತ್ ಒಳಗಡೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕ್ಲೋಸ್ ಮಾಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಯಾಕಪ್ಪ ಅಂದರೆ ನೋಡಿ, ಕಾಪಿರೈಟ್ ಬಂದಿರತಕ್ಕಂಥ ಒಂದು ವೀಡಿಯೋಸ್ ಯಾವುದೇ ಆಗಿರಲಿ, ಸಾಂಗ್ ಯಾವುದೇ ಆಗಿರಲಿ, ನೋಡಿ ನೀವೇನು ಸಿಂಪಲ್ ಹೇಳ್ತೀನಿ ಕೇಳಿ ಗಾಯಸ್, ಏನು ಹೆದರಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಗಾಯಸ್. ಏನಪ್ಪ ಅಂತ ಹೇಳೋದಾದರೆ ನೋಡಿ, ನಿಮ್ಮ ಒಂದು ವಿಡಿಯೋ ಏನೋ ಸಾಂಗಿಗೆ ಏನಾದರೂ ಕಾಪಿರೈಟ್ ಬಂದಿದ್ರೆ ನೋಡಿ ಆ ಸಾಂಗನ್ನು ನೀವು ಚೇಂಜ್ ಮಾಡ್ಬೋದು. ಅಲ್ಲಿ ನೀವು ಅಂದರೆ ಆ ವಿಡಿಯೋವನ್ನು ಎಡಿಟಿಗೆ ಹಾಕ್ಬಿಟ್ಟು ಆ ಯೂಟ್ಯೂಬ್ ಕಡೆಯಿಂದ ಒಂದು ಕಂಪ್ನಿ ಒಂದು ಸಾಂಗ್ ಹೋಗಿರ್ತವೆ, ಆ ಸಾಂಗನ್ನು ಹಾಕಿ ನೀವು ಚೇಂಜ್ ಮಾಡಿ ನೀವು ಮತ್ತೆ ಎಡಿಟಿಗೆ ಕೊಟ್ಟು ಮತ್ತೆ ಅಪ್ಲೋಡ್ ಮಾಡಿದಾಗ ನಿಮಗೇನಾಗುತ್ತೆ, ಕಾಪಿರೈಟ್ ಸ್ಟ್ರೈಕು ಬರಲ್ಲ ಗಾಯ್ಸ್, ಅದು ಬಂದಾಗುತ್ತೆ. ನೋಡಿ ಈ ಥರ ಒಂದು ಸಿಂಪಲ್ ಸಾಲ್ವ್ ಮೆಥಡ್ಗಳನ್ನು ನೀವು ತಿಳ್ಕೊಂಡ್ರೆ ಸಾಕು, ನಿಮಗೆ ಯಾವುದೇ ಥರ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಹೆದರಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಗಾಯ್ಸ್, ಯಾವುದೋ ಹಾಕಿರ್ತಕ್ಕಂಥ ವೀಡಿಯೋಸನ್ನು ನೀವು ಡೌನ್ಲೋಡ್ ಮಾಡ್ಕೊಂಬಂದು ನಿಮ್ಮ ಯೂಟ್ಯೂಬಲ್ಲಿ ನೀವು ಪದೇ ಪದೇ ವೀಡಿಯೋಗಳನ್ನು ಆ ಥರ ಹಾಕೋದ್ರಿಂದ ಏನಾಗುತ್ತೆ ನೋಡಿ, ಅವ್ರು ಬೇರೆಯವ್ರು ಏನು ಮಾಡ್ತಾರೆ, ಕಾಪಿರೈಟ್ ಸ್ಟ್ರೈಕಿಗೆ ಅವ್ರು ಅಪ್ಲೈ ಮಾಡಿಬಿಡ್ತಾರೆ. ನೋಡಿ ಈ ಥರ ನಮ್ಮ ವೀಡಿಯೋಗಳನ್ನು ನೀವು ಹಾಕ್ತಾ ಇದ್ದಾರೆ ಅಂತ ಕೂಡ ಕೆಲವೊಂದು ಸರಿ ಸಮಸ್ಯೆ ಬರುತ್ತೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರೇ ಆಗಿರಲಿ ಬೇರೆಯವರ ವೀಡಿಯೋಗಳನ್ನು ತಂದು ನಿಮ್ಮ ಯೂಟ್ಯೂಬ್ನಲ್ಲಿ ಚಾನಲಲ್ಲಿ ಅಪ್ಲೋಡ್ ದಯವಿಟ್ಟು ಮಾಡಬೇಡಿ ಗಾಯ್ಸ್. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಯೂಟ್ಯೂಬ್ ಚಾನಲಿಗೆ ನಿಮಗೆ ಕೆಲವೊಂದು ಸರಿ ಏನಾಗುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸನ್ನು ಕೂಡ ನಿಮಗೆ ಒಂದು ವಾರ್ನಿಂಗ್ ಬರ್ಬೋದು, ಅಥವಾ ಯೂಟ್ಯೂಬ್ ಕಡೆಯಿಂದ ಒಂದು ರಿಸ್ಟ್ರಿಕ್ಷನ್ಸ್ ಕೂಡ ನಿಮಗೆ ಭಾಳ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ ಗಾಯ್ಸ್. ನೋಡಿ ಇವೆಲ್ಲ ಭಾಳ ಸಿಂಪಲ್ ಇರುತ್ತೆ. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ನೀವು ಪದೇ ಪದೇ ಬೇರೆಯವರ ವೀಡಿಯೋಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಬಂದ್ಬಿಟ್ಟು ನಿಮ್ಮ ಯೂಟ್ಯೂಬಲ್ಲಿ ನೀವು ಹಾಕೋದ್ರಿಂದ ಶೂರ್ಲಿ ಹೇಳ್ತೀನಿ ಕೇಳಿ, ಯೂಟ್ಯೂಬ್ ಕಡೆಯಿಂದ ಪ್ರತಿ ಸರಿ ಅದೇ ಥರ ಮಾಡ್ತಾಯಿದ್ರೆ ನಿಮ್ಮ ಯೂಟ್ಯೂಬ್ ವಿತಿನ್ 1 ಮಂತ್ ಒಳಗಡೆ ಯೂಟ್ಯೂಬ್ ಕಡೆಯಿಂದ ನಿಮ್ಮದು ಯೂಟ್ಯೂಬ್ ಚಾನಲ್ ಕ್ಲೋಸ್ ಮಾಡ್ತಕ್ಕಂಥ ಒಂದು ಕಂಡೀಷನ್ಸ್ ಬರುತ್ತೆ ಗಾಯ್ಸ್. ನೋಡಿ ದಯವಿಟ್ಟು ಈ ಥರ ಯಾರೂ ಮಾಡಬೇಡಿ. ಭಾಳ ಸಿಂಪಲಾಗಿ ಹೇಳ್ತಕ್ಕಂಥ ತಿಳ್ಕೊಳ್ಳಿ, ನಿಮ್ಮ ಒಂದು ವೇಳೆ ನಿಮ್ಮ ವೀಡಿಯೋಸ್ ಏನಾದರೂ
ವೀಡಿಯೋಸ್ ಏನಾದರೂ ಕಾಪಿ ಸ್ಟ್ರೈಕ್ ಬಂತಿದೆ ಅಂದರೆ ನೋಡಿ, ನೀವು ಹೋಗ್ಬಿಟ್ಟು ಆ ವಿಡಿಯೋವನ್ನು ಸರ್ಚ್ ಮಾಡಿ, ಮಾಡಿದ ತಕ್ಷಣ ಆ ವಿಡಿಯೋನ ಎಡಿಟ್ಗೆ ಹಾಕಿದ ತಕ್ಷಣ ನೋಡಿ, ಅಲ್ಲೇನಾದರೂ ಮ್ಯೂಸಿಕ್ ಏನಾದರೂ ನೀವು ಚೇಂಜ್ ಮಾಡ್ತಕ್ಕಂಥ ಒಂದು ಪ್ರಸಂಗ ಇದ್ದರೆ, ನೀವು ಮ್ಯೂಸಿಕ್ ಕಡೆಯಿಂದ ಏನಾದರೂ ಕಾಪಿರೈಟ್ ಬಂದಿದ್ರೆ ಆ ಮ್ಯೂಸಿಕನ್ನು ನೀವು ಎಂಟೈರ್ ಚೇಂಜ್ ಮಾಡಿಬಿಟ್ಟು ನೋಡಿ, ಯೂಟ್ಯೂಬ್ ಕಂಪ್ನಿ ಕಡೆಯಿಂದ ಸಾಕಷ್ಟು ಇರ್ತಾವಲ್ಲಿ ಮ್ಯೂಸಿಕ್ಗಳು ನೋಡಿ, ಆ ಮ್ಯೂಸಿಕನ್ನು ಚೇಂಜ್ ಮಾಡಿಬಿಟ್ಟು ಮತ್ತೆ ನೀವು ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಅದರಿಂದ ಆ ವಿಡಿಯೋಯಿಂದ ಕೂಡ ವ್ಯೂಸು ಬರುತ್ತೆ ಮತ್ತು ಅರ್ನಿಂಗು ಕೂಡ ಆಗುತ್ತೆ ಗಾಯ್ಸ್. ಓಕೆ, ನೀವು ಒಂದು ವೇಳೆ ಆ ಥರ ಮಾಡಲಿಲ್ಲ, ನೀವು ಡೈರೆಕ್ಟಾಗಿ ವಿಡಿಯೋವನ್ನು ಡಿಲೀಟ್ ಮಾಡಿದರೆ ಹೇಳ್ತೀನಿ ಕೇಳಿ ಗಾಯ್ಸ್, ನಿಮಗೆ ಯಾವುದೇ ಥರ ಅರ್ನು ಕೂಡ ಆಗೋಲ್ಲ ಮತ್ತು ಕಾಪಿರೈಟ್ ಬಂದಿರತಕ್ಕಂಥ ವೀಡಿಯೋಸ್ ಹಂಗೆ ಇದ್ಬಿಟ್ರೆ ಏನಾಗುತ್ತೆ, ನಿಮಗೆ ಮಾನಿಟೈಸೇಷನ್ ಅಥವಾ ಅರ್ನಿಂಗ್ ಆ ವಿಡಿಯೋ ಮುಖಾಂತರ ಆಗೋದಿಲ್ಲ. ನೋಡಿ, ಈ ಒಂದು ಸಣ್ಣವನ್ನು ಒಂದು ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಗಾಯ್ಸ್, ಏನಂದರೆ ನೀವು ಆದಷ್ಟು ಏನು ಮಾಡಬೇಕಂದ್ರೆ ಗಾಯ್ಸ್, ಯಾವುದೇ ನೋಡಿ, ನಿಮಗೆ ಫೋಟೋದಿಂದ ಏನಾದರೂ ಕಾಪಿರೈಟ್ ಬಂದಿದ್ದರೆ ಅಥವಾ ನಿಮ್ಮ ವಿಡಿಯೋ ಏನಾದರೂ ಮ್ಯೂಸಿಕ್ಕಿಂದ ಕಾಪಿರೈಟ್ ಬಂದಿದ್ದರೆ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ ಏನಾದರೂ ಕಾಪಿರೈಟ್ ಬಂದಿದ್ದರೆ ನೋಡಿ, ಅಥವಾ ಏನಾದರೂ ನಿಮ್ಮ ಕಂಟೆಂಟೇ ಒಂದು ಕಾಪಿರೈಟ್ ಬಂದಿದ್ದರೆ ನೋಡಿ, ಯಾವುದೇ ವಿಚಾರದಿಂದ ಕಾಪಿರೈಟ್ ಬಂದಿದ್ದರೆ ನಿಮ್ಮ ಯೂಟ್ಯೂಬಲ್ಲಿ ನೋಡಿ, ಸರಳವಾಗಿ ಆಗಿರ್ತಕ್ಕಂಥ ನಿಮಗೆ ಒಂದು ಗುಡ್ ಟಿಪ್ಸ್ ಹೇಳ್ತೀನಿ ಗಾಯ್ಸ್. ಏನು ಹೆದರಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಸರಿ ಹೇಳ್ತೀನಿ, ಹೆದರಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನೋಡಿ, ಒಂದು ಹೇಳ್ತೀನಿ ಅಂದರೆ, ನೀವು ಯೂಟ್ಯೂಬರ್ಸ್ ಆಗಿರಲಿ, ಯಾರೇ ಒಂದು ಓಲ್ಡ್ ಯೂಟ್ಯೂಬರ್ಸ್ ಆಗಿರಲಿ, ದಯವಿಟ್ಟು ಕಾಪಿರೈಟ್ ಬಂದಿರತಕ್ಕಂಥ ವೀಡಿಯೋವನ್ನು ಡಿಲೀಟ್ ಮಾಡಬೇಡಿ. ಪದೇ ಯೂಟ್ಯೂಬ್ನಲ್ಲಿ ನೀವು ಕಾಪಿರೈಟ್ ಬಂದಿರತಕ್ಕಂಥ ವೀಡಿಯೋಗಳನ್ನು ಡಿಲೀಟ್ ಮಾಡೋದ್ರಿಂದ ವಿತಿನ್ 1 ಮಂತ್ ಒಳಗಡೆ ಯೂಟ್ಯೂಬ್ನವರು ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡ್ತಕ್ಕಂಥ ಪರ್ಮನೆಂಟಾಗಿ ಡಿಲೀಟ್ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ ಅವರಿಗೆ. ನೋಡಿ, ದಯವಿಟ್ಟು ಆ ಥರ ಮಾಡ್ಕೊಬೇಡಿ. ಯಾವುದೇ ವಿಡಿಯೋ ನಿಮಗೆ ಕಾಪಿರೈಟ್ ಬಂದಿದೆ ಅಥವಾ ಫೋಟೋ ಕಾಪಿರೈಟ್ ಬಂದಿದೆ ಅಥವಾ ಬ್ಯಾಕ್ಗ್ರೌಂಡ್ ವಾಲ್ಪೇಪರ್ ಕಾಪಿರೈಟ್ ಬಂದಿದೆ ಅಥವಾ ಮ್ಯೂಸಿಕ್ ಏನಾದರೂ ನಿಮ್ಗೆ ಕಾಪಿರೈಟ್ ಬಂದಿದೆ ಅಂದರೆ ಸಿಂಪಲಾಗಿ ಮಾಡಿ. ನಿಮಗೆ ಮ್ಯೂಸಿಕ್ ಏನಾದರೂ ಕಾಪಿರೈಟ್ ಬಂದಿದ್ದರೆ ಆ ಮ್ಯೂಸಿಕನ್ನು ನೋಡಿ, ಆ ವಿಡಿಯೋವನ್ನು ನೀವು ಓಪನ್ ಎಡಿಟಿಗೆ ಹಾಕ್ಬಿಟ್ಟು ಓಪನ್ ಮಾಡಿ, ಅದಕ್ಕೆ ಯೂಟ್ಯೂಬ್ ಕಡೆಯಿಂದ ಇರ್ತಕ್ಕಂಥ ಅಲ್ಲೇ ಒಂದು ಫ್ರೀ ಮ್ಯೂಸಿಕ್ ಅಂತ ಬರುತ್ತೆ. ಆ ಫ್ರೀ ಮ್ಯೂಸಿಕಲ್ಲಿ ಯಾವುದಾದ್ರೂ ನೀವು ಒಂದು ಮ್ಯೂಸಿಕನ್ನು ಟ್ಯಾಗ್ ಮಾಡಿಬಿಟ್ಟು ನೀವು ಮತ್ತೆ ಅದನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಅಥವಾ 24 ಅವರ್ಸ್ ಒಳಗಡೆ ಅದೇನಾಗುತ್ತೆ, ಕಾಪಿರೈಟ್ ಇಶ್ಯೂ ಹೋಗುತ್ತೆ ಗಾಯ್ಸ್. ನೋಡಿ, ಈ ಥರ ಸಿಂಪಲ್ ಮೆಥಡ್ಗಳನ್ನು ನೀವು ಮಾಡಬೇಕಾಗುತ್ತೆ ಗಾಯ್ಸ್. ಈ ಥರ ಸಿಂಪಲ್ ಮೆಥಡ್ಗಳನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕೂಡ ಆ ವಿಡಿಯೋ ಕೂಡ ಸೇವ್ ಆಗುತ್ತೆ ಮತ್ತು ಆ ವಿಡಿಯೋದಿಂದ ನಿಮಗೆ ವ್ಯೂಸ್ ಕೂಡ ಬರುತ್ತೆ. ಅದರಿಂದ ಕೂಡ ನಿಮಗೆ ಮಾನಿಟೈಸೇಷನ್ ನೆಕ್ಸ್ಟ್ ನಿಮಗೆ ಆಗ್ತಾನೆ ಹೋಗುತ್ತೆ ಗಾಯ್ಸ್. ನೋಡಿ, ಯಾವುದೇ ಕಾರಣಕ್ಕೂ ವಿಡಿಯೋ ಅಂದರೆ ಕಾಪಿರೈಟ್ ಬಂದಿರತಕ್ಕಂಥ ವಿಡಿಯೋಗಳನ್ನು ದಯವಿಟ್ಟು ಹೇಳ್ತೀನಿ ಕೇಳಿ ಡಿಲೀಟ್ ಮಾಡಿಬಿಡಿ. ನೋಡಿ, ಇನ್ನೊಂದ್ಸರಿ ನಾನು ಹೇಳ್ತಕ್ಕಂತೀನಿ ಎಲ್ಲರಿಗೂ, ನೀವು ಯೂಟ್ಯೂಬರ್ಸ್ಗಾದರೂ ಅಷ್ಟೇ ಮತ್ತು ಓಲ್ಡ್ ಯೂಟ್ಯೂಬರ್ಸ್ಗಾದರೂ ಅಷ್ಟೇ, ದಯವಿಟ್ಟು ಯಾವುದೇ ಥರ ಕಾಪಿರೈಟ್ ಬಂದಿರತಕ್ಕಂಥ ವೀಡಿಯೋಗಳನ್ನು ದಯವಿಟ್ಟು ಮಸ್ಟ್ ಶುಡ್ ಬಿ ನಾಟ್ ಡಿಲೀಟೆಡ್ ಇನ್ ಯುವರ್ ಯೂಟ್ಯೂಬ್ ಅಂತೇಳಿ ನಾನು ಇದು ಹೇಳೋಕ್ಕೆ ನಾನು ಬಯಸ್ತಿದ್ದೇನೆ ಗಾಯ್ಸ್. ದಯವಿಟ್ಟು ಡಿಲೀಟ್ ಮಾಡಬೇಡಿ. ನೀವು ಸಿಂಪಲಾಗೆ ಅದೇನಾದರೂ ನೀವು ಮ್ಯೂಸಿಕನ್ನು ಬೇರೆ ಚೇಂಜ್ ಮಾಡಿ ನೀವು ಅದನ್ನು ಕಾಪಿರೈಟ್ ಇಶ್ಯೂವನ್ನು ನೀವು ಹೋಗಿಸ್ಬೋದು, ಏನು ತೊಂದರೆ ಇಲ್ಲ. ಆರಾಮಾಗಿ ನೀವು ವೀಡಿಯೋಸನ್ನು ಮಾಡಿ. ನೋಡಿ, ಅದರ ಜೊತೆಗೆ ಹೇಳ್ತೀನಿ ಗಾಯ್ಸ್, ನಿಮಗೇನಾದರೂ ಇಲ್ಲ ಸರ್, ಯಾವ ಥರ ಅದನ್ನು ಕಾಪಿರೈಟ್ ಸ್ಟ್ರೈಕನ್ನು ಯಾವ ಥರ ತೆಗಿಬೇಕು, ಯಾವ ಥರ ರಿಮೂವ್ ಮಾಡಬೇಕು, ಆ ಥರ ಒಂದು ಪ್ರೊಸೀಜರ್ ಹೇಳಿ ಅಂದರೆ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಕಾಪಿರೈಟ್ ಇಶ್ಯೂ ಬಂದಾಗ ನಾವು ಏನು ಮಾಡಬೇಕು ಸರ್, ಹೌ ಟು ಡಿಲೀಟೆಡ್ ದ ಕಾಪಿರೈಟ್ ಇಶ್ಯೂಸ್ ಅಂತ ಏನಾದರೂ ನಮಗೆ ಆ ಥರ ವೀಡಿಯೋವನ್ನು ಮಾಡಿ ಅಂದರೆ ನಾನು ನೆಕ್ಸ್ಟ್ ನಿಮಗೆ ಮಾಡ್ತೀನಿ. ಯಾರಿಗಾದರೂ ಆ ಥರ ವೀಡಿಯೋ ಬೇಕಾದರೆ ನೀವು ಕಾಮೆಂಟಲ್ಲಿ ಮಾಡ್ಬೋದು. ಸರ್, ಆ ಥರ ವೀಡಿಯೋವನ್ನು ನಮಗೆ ಹೇಳ್ಕೊಡಿ, ಕಾಪಿರೈಟ್ ಇಶ್ಯೂ ಬಂದಾಗ ಯಾವ ಥರ ನಾವು ಪ್ರೊಸೀಜರ್ ಮುಖಾಂತರ ಯಾವ ಥರ ನಾವು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ರಿ ಅಂದರೆ ನಾನು ಹೇಳ್ತೀನಿ ಗಾಯ್ಸ್. ಬಟ್ ಯಾವುದೇ ಕಾರಣಕ್ಕೆ ಹೇಳ್ತೀನಿ ಗಾಯ್ಸ್, ದಯವಿಟ್ಟು ಕಾಪಿರೈಟ್ ಇಶ್ಯೂ ಬಂದಿರತಕ್ಕಂಥ ವೀಡಿಯೋಗಳನ್ನು ನೀವು ಪದೇ ಡಿಲೀಟ್ ಮಾಡೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಮತ್ತು ಇನ್ನೊಂದೇನಾಗುತ್ತಂದರೆ, ಯೂಟ್ಯೂಬ್ ಚಾನಲನ್ನು ನಿಮಗೆ ವಿತಿನ್ 1 ಮಂತ್ ಒಳಗಡೆ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಕೌಂಟನ್ನು ಅಲ್ಲಿ ಡಿಲೀಟ್ ಮಾಡ್ತಕ್ಕಂಥ ಚಾನ್ಸಸ್ಸು ಭಾಳ ಇರುತ್ತೆ ಗಾಯ್ಸ್. ಮತ್ತು ಅದರ ಜೊತೆಗೆ ಗಾಯ್ಸ್, ನೀವು ನೋಡಿ, ಕೆಲವೊಂದು ಸರಿ ಕಮ್ಯುನಿಟಿ ಗೈಡ್ಲೈನ್ಸಿಂದ ಕೂಡ ನಿಮಗೆ ವಾರ್ನಿಂಗ್ ಆಗ್ತಕ್ಕಂಥ ಮೂಮೆಂಟ್ ಇರುತ್ತೆ. ಅದು ಕಮ್ಯುನಿಟಿ ಗೈಡ್ಲೈನ್ಸನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಪ್ಪ ಅಂದರೆ, ನಾನು ಯಾಕೆ ವಿಚಾರವನ್ನು ಹೇಳ್ತೀನಿ ಇವತ್ತು ಅಂತ ನೋಡಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಗಾಯ್ಸ್. ಯಾಕಪ್ಪ ಅಂದರೆ ನೋಡಿ, ಯಾರೇ ನೀವು ನೋಡಿ, ಕೆಲವೊಬ್ಬರು ಸರಿ ಏನು ಮಾಡ್ತಾರೆ, ವ್ಯೂಸ್ ಬರಲಿಲ್ಲ, ನನಗೆ ಯಾಕೋ ಫಾಲೋವರ್ಸ್ ಬರ್ತಾಯಿಲ್ಲ, ಯಾಕೋ ನನಗೆ ಮೋರು ಗೇನಿಂಗ್, ನಂದು ವೀಡಿಯೋಸು ರನ್ನಿಂಗ್ ಹೋಗ್ತಾ ಇಲ್ಲ ಅಂತೇಳಿ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಬೇರೆ ವೀಡಿಯೋಗಳನ್ನು ಡೌನ್ಲೋಡ್ ಬಂದುಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ಅವರ ವೀಡಿಯೋಗಳನ್ನು ನೀವು ಹಾಕ್ತಾ ಹೋದಾಗ ನಿಮಗೆ ಭಾಳ ಎಫೆಕ್ಟ್ ಆಗುತ್ತೆ ಗಾಯ್ಸ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಸಾಕಷ್ಟು ನಾನು ಓಲ್ಡ್ ವೀಡಿಯೋಗಳಲ್ಲಿ ಕೂಡ ಸಾಕಷ್ಟು ಈ ವಿಚಾರ ಬಗ್ಗೆ ನಾನು ಮಾತಾಡಿದ್ದೀನಿ ಗಾಯ್ಸ್. ನೋಡಿ, ಯಾರೇ ಬೇರೆ ವೀಡಿಯೋಗಳನ್ನು ಅಥವಾ ಬೇರೆ ಚಾನಲ್ ವೀಡಿಯೋಗಳನ್ನು ತಂದು ನಿಮ್ಮ ಯೂಟ್ಯೂಬ್ನಲ್ಲಿ ಡೈರೆಕ್ಟ್ ನೀವು ವೀಡಿಯೋಗಳನ್ನು ಹಾಕೋದ್ರಿಂದ ನಿಮ್ಮ ಯೂಟ್ಯೂಬಿಗೆ ನೋಡಿ ಧಕ್ಕೆ ಬರುತ್ತೆ. ಮತ್ತು ನಿಮ್ಮ ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆಗಲ್ಲ. ಅಕಸ್ಮಾತಾಗಿ ಮಾನಿಟೈಸೇಷನ್ ಕೂಡ ಬಂದಾಗುತ್ತೆ. ಅದರ ಜೊತೆಗೆ ಕಾಪಿರೈಟ್ ಸ್ಟ್ರೈಕ್ಗಳು ಭಾಳ ಸಾಕಷ್ಟು ಸರಿ ಬರ್ತಾನೆ ಇರ್ತವೆ. ಮತ್ತು ನಿಮಗೆ ಇನ್ನೊಂದೇನಪ್ಪ ಅಂತ ಹೇಳೋದಾದರೆ, ಇಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಿಂದ ನಿಮಗೆ ವಾರ್ನಿಂಗ್ ಬರುತ್ತೆ ಗಾಯ್ಸ್. ದಯವಿಟ್ಟು ಹೇಳ್ತೀನಿ ಕೇಳಿ,
ಈ ಮಸ್ಟ್ ಆ್ಯಂಡ್ ಶುಡ್ ಬಿ ನೆನಪಿರಲಿ. ಬೇರೆ ವೀಡಿಯೋಗಳನ್ನು ನೀವು ತಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬೇಡಿ. ಕೆಲವೊಂದು ಸರಿ ಏನಾಗುತ್ತೆ, ಬೇರೆ ವೀಡಿಯೋಗಳು ತಂದು ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ಅಪ್ಲೋಡ್ ಮಾಡಿರ್ತೀರ, ಅದು ಯಾವುದೋ ಒಂದು ವ್ಯೂಸ್ ಹೋಗಿರುತ್ತೆ, ಬಟ್ ಎಲ್ಲವೂ ಹೋಗಲ್ಲ. ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ, ಒಂದು ಸರಿ ಆದರೂ ಬಂದುಬಿಡುತ್ತೆ ಬೇರೆ ವೀಡಿಯೋಗಳನ್ನು ನೀವು ಯೂಸ್ ಮಾಡೋದ್ರಿಂದ. ದಯವಿಟ್ಟು ಆ ಥರ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಮುಂದಿನ ಒಂದು ನಿಮಗೆ ಒಂದು ಕಂಟೆಂಟ್, ನಿಮಗೆ ಏನಾದರೂ ಈ ವಿಡಿಯೋ ಅಂದರೆ ಇಷ್ಟ ಆಗಿದ್ದರೆ, ಸರ್ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ಯಾವ ಥರ ನಾವು ಅದನ್ನು ರಿಮೂವ್ ಮಾಡಬೇಕು ಅದನ್ನು ಸ್ವಲ್ಪ ಡೀಟೇಲಾಗಿ ನಮಗೆ ವೀಡಿಯೋ ಮಾಡಿ ನೀವು ತಿಳಿಸಿ ಅಂದರೆ ನಾನು ನೆಕ್ಸ್ಟ್ ತಿಳಿಸ್ತೀನಿ ಗಾಯ್ಸ್. ಓಕೆ, ನೆಕ್ಸ್ಟ್ ನಾನು ಮುಂದಿನ ಒಂದು ಕಂಟೆಂಟಿಗೋಸ್ಕರ ನಾನು ನೆಕ್ಸ್ಟ್ ಒಂದು ಕಂಟೆಂಟ್ ನಾನು ತರ್ತೀನಿ. ಅಲ್ಲಿವರೆಗೂ ಗಾಯ್ಸ್ ಬಾಯ್, ಟೇಕ್ ಕೇರ್.